ಕಾರು ಆಕ್ಸಿಡೆಂಟ್ನಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನವಾದಂತಹ ಘಟನೆ ನಡೆದಿದೆ. ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಸಜೀವ ದಹನವಾಗಿರುವಂತಹದ್ದು. i20 ಕಾರ್ನಲ್ಲಿ ಪೆಟ್ರೋಲ್ ಲೀಕ್ ಆದಂತಹ ಕಾರಣ ಸ್ಪಾರ್ಕ್ ಆಗಿ ಇಡೀ ಕಾರು ಹೊತ್ತಿ ಉರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿವೈಡರ್ಗೆ ಡಿಕ್ಕಿಯಾಗಿ ಕೆಳಗೆ ಬೀಳ್ತಾ ಇದ್ದ ಹಾಗೇನೆ ಬೆಂಕಿ ಹೊತ್ಕೊಂಡಿದೆ. ಧಾರವಾಡದ ಅಣ್ಣಿಗೇರಿಯ ಹೊರವಲಯದಲ್ಲಿ ನಡೆದಂತಹ ಘಟನೆ ಇದು. ಇತ್ತೀಚೆಗಷ್ಟೇ IAS ಅಧಿಕಾರಿ ಮಹಂತೇಶ್ ಬಿಳಿಗಿಯವರ ಕಾರು ಆಕ್ಸಿಡೆಂಟ್ನಲ್ಲಿ ನಾವು ಅವರನ್ನು ಕಳೆದುಕೊಂಡಿದ್ವಿ. ಆ ಘಟನೆ ಮಾಸುವ ಮುನ್ನವೇ ಈಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಿ ಸಾಲಿಮಠ ಭೀಕರ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇದೇ i20 ಕಾರು. ಇದೇ ಕಾರ್ನಲ್ಲಿಯೇ ಪಂಚಾಕ್ಷರಿ ಸಾಲಿಮಠ ಅವರು ಹೋಗ್ತಾ ಇದ್ರು. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ ಆಗ್ತಾ ಇದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಕ್ಷಣಾರ್ಧದಲ್ಲಿಯೇ ಇಡೀ i20 ಕಾರು ಹೊತ್ತಿ ಉರಿದಿದೆ. ಒಳಗಿದ್ದಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನವಾಗಿದ್ದಾರೆ, ಸುಟ್ಟು ಕರಕಲಾಗಿದ್ದಾರೆ. ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಈ ಫೋಟೋಸ್ಗಳು ತೋರಿಸ್ತಾ ಇದಾವೆ ನೋಡಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಕಾರು, ಬಿಳಿ ಬಣ್ಣದ i20 ಕಾರು. ಫೈರ್ದವ್ರು ಯಾರು ನೋಡ್ರಿ ಸುಟ್ಟೋದ್ರಿ. ಫೈರ್ದವ್ರು ಯಾರು ನೋಡ್ರಿ. ಟೋಲ್ದವ್ರು ಯಾರು ಫೋನ್ ಮಾಡಿ ಸರ್, ಬ್ಲಾಸ್ಟ್ ಆಗಿರ್ತದೆ ಸರ್. ಎಷ್ಟು ಮಂದಿ ಇದಾರೆ? ಎಷ್ಟು ಮಂದಿ ಇದಾರೆ? ಇಬ್ರ ಒಬ್ಬರೇ ಅದಾರ, ಡ್ರೈವರ್ ಕಡೆ ಇದಾರ. ಸುಟ್ಟೋದ್ರಿ ಪಾಪ. ಫೈರ್ದವ್ರೆ ಸರ್, ಫೈರ್ದವ್ರಿಗೆ ಅಧಿಕಾರಿ ಇದ್ರು ಸರ್. 2 ಜನ ಗಂಡು ಮಕ್ಕಳು ಸರ್, ಒಬ್ಬ 10ನೇ ವರ್ಗ, ಒಬ್ಬ 6ನೇ ವರ್ಗ, ಸಣ್ಣ ಮಕ್ಕಳು ಸರ್. ಗದಗನಾಗ ಇದ್ರು ಸರ್. ಅವ್ರು ಗದಗನಲ್ಲಿ ಅವ್ರ ಹೆಂಡತಿ ಊರು ಮುಂಡರ್ಗಿ, ಗದಗನಾಗ ಅವರು ವಾಸ್ತವ್ಯ ಇತ್ತು ಸರ್. ವೈಲೊಂಗಲ್ ಸಿಪಾಯಿ ಇದ್ದರು. ಅಲ್ಲಿಂದ ಬೆಂಗಳೂರು ಲೋಕಾಯುಕ್ತ ಪೋಸ್ಟಿಂಗ್ ಆಯ್ತು ಸರ್. ಆಮೇಲೆ ರೀಸೆಂಟಾಗಿ ಒಂದೂವರೆ ತಿಂಗಳ ಹಿಂದೆ ಹಾವೇರಿಗೆ ಬಂದಿದ್ರು ಸರ್, ಲೋಕಾಯುಕ್ತ ಆಫೀಸರ್ ಆಗಿ. ಅಲ್ಲಿಂದ ನಿನ್ನೆ ಈ ಥರ ಆಗಿಬಿಟ್ಟು ಭಾಳ ಒಳ್ಳೆಯವರು ಸರ್, ಒಳ್ಳೆ ಕುಟುಂಬ ನಮ್ಮದು ಸರ್. ಭಾಳ ಪೊಲೀಸ್ ಇದ್ರು ಸರ್, ಭಾಳ ದಯವಿದಯ ಅಫ್ಜಲ್ಪುರದಾಗ ಕೆಲಸ ಮಾಡಿದ್ರು ಸರ್. ಅಲ್ಲಿಂದ ಬಂದರು. ಅವರ ಕುಟುಂಬ ಮತ್ತು ನಮ್ಮ ಕುಟುಂಬ ಸತತ ಮೊದಲಿಂದನೂ ಕೂಡ ಜೊತೆಯಾಗಿ ನಾವು ಕೂಡ ಬೆಳೆದಿದ್ದು. ಸ್ವಗ್ರಾಮ ಮುರುಗೋಡದಲ್ಲೇ ಅವರು ಎಜುಕೇಷನ್ನು ಎಲ್ಲ ಕೂಡ ಆಗಿದ್ದು. ಅವರೊಬ್ಬರು ಕಠಿಣ ಪರಿಶ್ರಮಿಯಾಗಿ ಸ್ವಂತ ಒಂದು ಬಲದಿಂದ ಅವರು PSI ಆಗುವ ಮೂಲಕ ನೇಮಕಾತಿ ಹೊಂದಿ ಬಹಳ ಒಂದು ದಕ್ಷ ಅಧಿಕಾರಿಯಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ರು. ಯಾವುದೇ ಒಂದು ಹುದ್ದೆ ಕೂಡ ಇರಲಿಲ್ಲ. ಅಂಥ ಒಬ್ಬ